ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಇಂದು ದಿನಾಂಕ 23/2/2026ರಂದು ಶ್ರೀ ಕೊಲ್ಲಿ ನಾಗೇಶ್ವರರಾವ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಲು ಒತ್ತಾಯಿಸಿ ಗಂಗಾವತಿಯ ತಹಶೀಲ್ದಾರರಿಗೆ ಎಸ್ಎಫ್ಐ ಗಂಗಾವತಿ ತಾಲೂಕಾ ಸಮಿತಿಯಿಂದ ಪ್ರತಿಭಟನಾ ಮನವಿ ಸಲ್ಲಿಸಲಾಯಿತು. ಜಿಲ್ಲಾಧ್ಯಕ್ಷ ಶಿವಕುಮಾರ್ ಮಾತನಾಡಿ, ಗಂಗಾವತಿಯ ಸಾಯಿ ನಗರದಲ್ಲಿರುವ ಶ್ರೀ ಕೊಲ್ಲಿ ನಾಗೇಶ್ವರರಾವ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಆದರೆ ಕಾಲೇಜಿನಲ್ಲಿ ಸೂಕ್ತ ಶೌಚಾಲಯಗಳ ಕೊರತೆ ತೀವ್ರವಾಗಿದೆ. ಇರುವ ಶೌಚಾಲಯಗಳು ಸಹ ದುರವಸ್ಥೆಯಲ್ಲಿದ್ದು ನಿಯಮಿತ ಸ್ವಚ್ಛತೆ ಇಲ್ಲದ ಕಾರಣ ಬಳಸಲು ಅಸಾಧ್ಯವಾಗಿವೆ. ಈ ಸಮಸ್ಯೆ ವಿಶೇಷವಾಗಿ ವಿದ್ಯಾರ್ಥಿನಿಯರ ವಿದ್ಯಾಭ್ಯಾಸದ ಮೇಲೆ ನೇರ ಪರಿಣಾಮ ಬೀರುತ್ತಿದೆ. ಕೆಲ ವಿದ್ಯಾರ್ಥಿಗಳು ಬಯಲು ಶೌಚಕ್ಕೆ ಹೋಗುವಂತಹ ದುಸ್ಥಿತಿ ಉಂಟಾಗಿರುವುದು ಅತಿ ಅಮಾನವೀಯ ಹಾಗೂ ಲಜ್ಜಾಸ್ಪದ ಸಂಗತಿಯಾಗಿದೆ ಎಂದರು. ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿ ಮಾತನಾಡಿ, ಇದೀಗ ಬೇಸಿಗೆ ಆರಂಭವಾಗಿದ್ದು ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚುತ್ತಿದೆ. ಕಾಲೇಜಿನ ಕಟ್ಟಡಗಳಲ್ಲಿ ಸಮರ್ಪಕ ಫ್ಯಾನ್ ಮತ್ತು ಬೆಳಕಿನ ವ್ಯವಸ್ಥೆ ಇಲ್ಲದಿರುವುದು ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆಯನ್ನುಂಟು ಮಾಡುತ್ತಿದೆ. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯೂ ಸಮರ್ಪಕವಾಗಿಲ್ಲ. ನೀರು ಶುದ್ಧೀಕರಣ ವ್ಯವಸ್ಥೆ ಇದ್ದರೂ ಅದನ್ನು ಸರಿಯಾಗಿ ನಿರ್ವಹಿಸಲಾಗುತ್ತಿಲ್ಲ. ಈ ಪರಿಸ್ಥಿತಿ ದುರಾಡಳಿತದ ಸ್ಪಷ್ಟ ಉದಾಹರಣೆಯಾಗಿದೆ. ಇಲ್ಲಿನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಕ್ಷೇತ್ರದ ಮಾನ್ಯ ಎಂಎಲ್ಎ ಮತ್ತು ಎಂಪಿಗಳು ಈ ಸಮಸ್ಯೆಗಳ ಕುರಿತು ಗಮನ ಹರಿಸದಿರುವುದು ಅತ್ಯಂತ ಖಂಡನೀಯವಾಗಿದೆ. ಸರ್ಕಾರಿ ಕಾಲೇಜಿನಲ್ಲಿ ಬಹುತೇಕ ಬಡ ರೈತರು ಹಾಗೂ ಕಾರ್ಮಿಕರ ಮಕ್ಕಳೇ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಇಂತಹ ವಿದ್ಯಾರ್ಥಿಗಳ ಶಿಕ್ಷಣ ಹಕ್ಕಿಗೆ ಅಡ್ಡಿಯಾಗುವ ಪರಿಸ್ಥಿತಿ ನಿರ್ಮಾಣವಾಗಿರುವುದು ನೋವಿನ ಸಂಗತಿ. ಸಮಸ್ಯೆಗಳನ್ನು ತಕ್ಷಣ ಪರಿಹರಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಎಸ್ಎಫ್ಐ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು. ನಂತರ ಕಾಲೇಜು ವಿದ್ಯಾರ್ಥಿನಿಯರು ಮಾತನಾಡಿ ಸಮಸ್ಯೆ ಆಳಲು ಹೇಳಿಕೊಂಡರು. ಗಂಗಾವತಿ ತಾಲೂಕಿನ ಮಾನ್ಯ ತಹಶೀಲ್ದಾರರಾದ ನಾಗರಾಜ್ ಯೂರ್ ಅವರಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಮಾತನಾಡಲಾಯಿತು. ಇಂದು ಸಂಜೆ ಎಸ್ಕೆಎನ್ಜಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಭೇಟಿ ನೀಡಿ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಂಡು ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದರು. ಈ ವೇಳೆ ಗ್ರೇಡ್ 2 ತಹಶೀಲ್ದಾರರಾದ ಮಹಾಂತೇಗೌಡರವರು ಮನವಿ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಈಚನಾಳ್, ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿ, ತಾಲೂಕಾ ಅಧ್ಯಕ್ಷ ನಾಗರಾಜ್ ಯು, ಮುಖಂಡರಾದ ದುರ್ಗೇಶ್, ಮಹಮ್ಮದ್, ಮಾರುತಿ ವಿಠಲಪುರ, ಹರೀಶ್, ಹನುಮಂತ, ಬಾಲು ಗಾಣದ, ಸರಳ, ಕವಿತಾ, ಅಮೃತ, ಸಂಜನಾ ಮತ್ತು ಕಾಲೇಜಿನ 100 ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಹಕ್ಕೊತ್ತಾಯಗಳು: ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಹೊಸ ಶೌಚಾಲಯಗಳನ್ನು ತಕ್ಷಣ ನಿರ್ಮಿಸಬೇಕು. ಇರುವ ಶೌಚಾಲಯಗಳನ್ನು ದುರಸ್ತಿ ಮಾಡಿ ನಿಯಮಿತ ಸ್ವಚ್ಛತೆ ವ್ಯವಸ್ಥೆ ಮಾಡಬೇಕು. ಶುದ್ಧ ಕುಡಿಯುವ ನೀರಿಗಾಗಿ ಸಮರ್ಪಕ ವ್ಯವಸ್ಥೆ ಕಲ್ಪಿಸಬೇಕು. ಕಾಲೇಜಿನ ಕಟ್ಟಡಗಳಲ್ಲಿ ಫ್ಯಾನ್ ಮತ್ತು ಲೈಟ್ ವ್ಯವಸ್ಥೆಯನ್ನು ಸರಿಪಡಿಸಬೇಕು. ವಿದ್ಯಾರ್ಥಿನಿಯರಿಗಾಗಿ ಪ್ರತ್ಯೇಕ ಹಾಗೂ ಸುರಕ್ಷಿತ ಸೌಕರ್ಯಗಳನ್ನು ಒದಗಿಸಬೇಕು. ವರದಿ ರಾಮಕೃಷ್ಣ ಸಿಡಿ, ಗಂಗಾವತಿ. ಬಂಧುಗಳೇ, ಇವತ್ತು ಸರ್ಕಾರಿ ಕಾಲೇಜುಗಳು, ಶಾಲೆಗಳು ಅಂತಂದ್ರೆ ಇವತ್ತು ಆಡಳಿತ ವರ್ಗ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಸಚಿವರು ಆಗಿರ್ಬೋದು ನಿರ್ಲಕ್ಷ್ಯ ವಹಿಸ್ತಾರೆ. ಯಾಕಂದ್ರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಅವ್ರ ಮಕ್ಕಳು ವಿದ್ಯಾಭ್ಯಾಸ ಮಾಡಲ್ಲ, ಹೌದಲ್ವಾ? ಇವತ್ತು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡೋರು ಯಾರು? ದಲಿತ, ಹಿಂದುಳಿದ, ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು ಇವತ್ತು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇವತ್ತು MLA ಮಕ್ಕಳು ಓದ್ತಾ ಇಲ್ಲ, ಶಾಸಕರ ಮಕ್ಕಳು ಓದ್ತಾ ಇಲ್ಲ, ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಮಕ್ಕಳು ಕೂಡ ಓದ್ತಾ ಇಲ್ಲ. ಹಾಗಾಗಿ ಇವತ್ತು ಅವರಿಗೆ ತಾತ್ಸಾರ ಏನೋ ಬಡವರ ಮಕ್ಕಳ ಶಿಕ್ಷಣವನ್ನ ಕಲಿಸಿಕೊಳ್ಳುವ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಶಾಸಕರಾಗಿರ್ಬೋದು, ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ವರ್ಗ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ಹಾಗಾಗಿ ಇವತ್ತು ನಾವು ಅವರಿಗೆ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಮತ್ತು ಸಾಂಕೇತಿಕ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ವಿ, ಹೌದಲ್ವಾ? ಇದು ಇವತ್ತು ಇದು ಕೂಡ ಆರಂಭ. ಇದು ಆರಂಭ. ಈ ಹೋರಾಟದ ಮುಖಾಂತರ ಅವರಿಗೆ ಎಚ್ಚರಿಕೆ ಕೊಡೋದೇನಂತಂದ್ರೆ, ನೀವು ಈ ಕೂಡಲೇ ಸರ್ಕಾರಿ ಕಾಲೇಜ್ ಆಗಿರ್ತಕ್ಕಂಥ, ಪದವಿ ಕಾಲೇಜ್ ಆಗಿರ್ತಕ್ಕಂಥ ಕೊಲ್ಲಿ ನಾಗೇಶ್ವರ ಕಾಲೇಜ್ಗೆ ಈ ಕೂಡಲೇ ಅಲ್ಲಿ ಕುಡಿಯೋ ನೀರಾಗಿರ್ಬೋದು ಮತ್ತು ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಶೌಚಾಲಯಗಳನ್ನ ನಿರ್ಮಾಣ ಮಾಡಬೇಕು. ಮತ್ತು ಅಲ್ಲಿ ಫ್ಯಾನ್ಗಳಿಲ್ಲ, ಕಿಟಕಿಗಳು ಸರಿಯಾಗಿಲ್ಲ, ಅವೆಲ್ಲವೂ ಕೂಡ ರಿಪೇರಿ ಮಾಡಬೇಕು. ರಿಪೇರಿ ಮಾಡೋದ್ರ ಜೊತೆಗೆ ಮತ್ತು ಎಲ್ಲ ಶಿಕ್ಷಕ ವರ್ಗವನ್ನು, ಅತಿಥಿ ಶಿಕ್ಷಕರಾಗಿರ್ಬೋದು, ಕಾಯಂ ಶಿಕ್ಷಕರನ್ನ ನೇಮಕ ಮಾಡ್ಬೇಕಂತೇಳಿ ಇವತ್ತು ಎಸ್ಎಫ್ಐ ಸಂಘಟನೆ ಜಿಲ್ಲಾ ಸಮಿತಿಯಿಂದ ಒತ್ತಾಯ ಮಾಡುತ್ತಾ ಇವತ್ತು ಒತ್ತಾಯ ಮಾಡಲಿಕ್ಕೆ ಬಂದಿದ್ದೇವೆ.
ಮತ್ತು ಈ ಪ್ರತಿಭಟನೆಗೆ ಸಂಬಂಧಪಟ್ಟ ಅಧಿಕಾರಿ ಇವತ್ತು ತಹಸೀಲ್ದಾರ್ ಇಡೀ ತಾಲೂಕಿಗೆ ಎಟ್ಟಿರ್ತಾರೆ. ಅವರು ಕೂಡ ಬಂದು ನಮಗೆ ಉತ್ತರವನ್ನು ಕೊಡ್ಬೇಕು, ಹೌದಲ್ವಾ? ಬರೀ ಕಂದಾಯ ಇಲಾಖೆ ನೋಡ್ಕೊಳ್ಳೋದಲ್ಲ, ವಿದ್ಯಾರ್ಥಿಗಳ ಹಿತರಕ್ಷಣೆ, ವಿದ್ಯಾರ್ಥಿಗಳ ಹಿತದೃಷ್ಟಿ ಕೂಡ ನೋಡ್ಬೇಕು. ನೀವು ಇಲ್ಲಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ತೊಂದರೆ ಆಗದ ರೀತಿಯಾಗಿ ಕಾರ್ಯನಿರ್ವಹಿಸಬೇಕು ಮತ್ತು ಈ ಮೂಲಭೂತ ಸೌಲಭ್ಯ ಕೊಡುವಲ್ಲಿ ತಮ್ಮದ ಪಾತ್ರ ಏನು ಅಂತೇಳಿ ಇಲ್ಲಿ ಉತ್ತರವನ್ನ ಕೊಡಬೇಕು. ಕೊಡೋವರೆಗೂ ನಾವು ಹೋರಾಟವನ್ನ ಇಲ್ಲಿ ತೆಗೆದುಕೊಳ್ಳುವುದಿಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿದಂತ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಅಧಿಕಾರಿಗಳು ಈ ಕೂಡಲೇ ಪ್ರತಿಭಟನೆ ಸ್ಥಳಕ್ಕೆ ಬರಲೇಬೇಕು. ಸಂಬಂಧಪಟ್ಟ ತಹಸೀಲ್ದಾರ್ ಈ ಕೂಡಲೇ ಪ್ರತಿಭಟನೆ ಸ್ಥಳಕ್ಕೆ ಬರಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ವಿದ್ಯಾರ್ಥಿಗಳನ್ನು ಬೀದಿ ಪಾಲು ಮಾಡತಕ್ಕಂತ ಅಧಿಕಾರಿಗಳಿಗೆ ಧಿಕ್ಕಾರ. ವಿದ್ಯಾರ್ಥಿಗಳನ್ನು ಬೀದಿ ಪಾಲು ಮಾಡತಕ್ಕಂತ ಶಾಸಕರು ಮತ್ತು ಸಚಿವರಿಗೆ ಧಿಕ್ಕಾರ. ವಿದ್ಯಾರ್ಥಿಗಳನ್ನು ಬೀದಿ ಪಾಲು ಮಾಡತಕ್ಕಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ. ಆಲ್ಮೋಸ್ಟ್ ಹಾಸ್ಟೆಲಿಂದ ಬರೋರಿಗೆ ಬಸ್ಸಿನ ಸೌಲಭ್ಯ ಕಡಿಮೆ ಇದೆ. ನೀವು ಹಾಸ್ಟೆಲ್ ಇರ್ತೀರಾ? ಹಾಸ್ಟೆಲಿಂದ ಬರ್ತೀರಾ? ಏನು ಸಮಸ್ಯೆ ಇದು? ಮೂಲಭೂತ ಸೌಕರ್ಯ ಅಂತಂದ್ರೆ ಏನೇನು ಬೇಕಾಗಿತ್ತು? ಶೌಚಾಲಯಗಳ ಸೌಕರ್ಯ ಇಲ್ಲ, ಫ್ಯಾನಿನ ಸೌಕರ್ಯ ಇಲ್ಲ, ಆಲ್ಮೋಸ್ಟ್ ಎಲ್ಲ ಸರಿ ಇಲ್ಲ. ಕುಡಿಯೋ ನೀರು ಈ ನೀರಿನ ಅಷ್ಟು ಚೆನ್ನಾಗಿದೆ, ಫಿಲ್ಟರ್ ನೀರು ಏನಿಲ್ಲ. ಅಷ್ಟು ಸರಿ ಇಲ್ಲ ಅಂದರೆ ಶುದ್ಧ ಕುಡಿಯುವ ನೀರಿಲ್ಲ. ಇದೆಲ್ಲ ಸಮಸ್ಯೆ ನೀವು ಕೇಳಬೇಕಾಗಿತ್ತು ಅಲ್ಲಿ ಹೇಳಿಲ್ಲ ಸರ್. ಪ್ರಿನ್ಸಿಪಲ್ ಅವರಿಗೆ ಹೇಳ್ಬೇಕಾಗಿತ್ತು, ಕ್ಲಾಸ್ ಲೆಕ್ಚರಿಗೆ ಹೇಳಿಲ್ಲ. ಈ ಸಮಸ್ಯೆ ಏನು ಹೇಳಿಲ್ಲ, ಹೇಳ್ಬೇಕು. ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರಿ ಕಾಲೇಜಿಗೆ ಮೂಲಭೂತ ಸೌಲಭ್ಯ ಕೊಡಲೇಬೇಕು. ಸರ್ಕಾರಿ ಕಾಲೇಜಿಗೆ ಮೂಲಭೂತ ಸೌಲಭ್ಯ ಕೊಡಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ವಿದ್ಯಾರ್ಥಿಗಳನ್ನ ಬೀದಿ ಪಾಲ್ ಮಾಡ್ತಕ್ಕಂಥ ತಹಸೀಲ್ದಾರ್ಗೆ ಧಿಕ್ಕಾರ. ಬೇಕೇ ಬೇಕು. ಸರ್ಕಾರಿ ಶಾಲಾ ಕಾಲೇಜಿಗೆ ಮೂಲಭೂತ ಸೌಕರ್ಯ ಕೊಡಲೇಬೇಕು. ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಮೂಲಭೂತ ಸೌಕರ್ಯ ಕೊಡಲೇಬೇಕು. ಬೇಕೇ ಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಬರಲೇಬೇಕು. ಬೇಕೇ ಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತುಳಸಿ ಅಂತ. ನಾನು ಕೊಲ್ಲಿನಾಗೇಶ್ವರ ಕಾಲೇಜ್ ಗಂಗಾವತಿಯಲ್ಲಿ, ಕೊಲ್ಲಿನಾಗೇಶ್ವರ ಕಾಲೇಜಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದ್ದೀವಿ, ಡಿಗ್ರಿ ಕಾಲೇಜು. ಇಲ್ಲಿ ಟಾಯ್ಲೆಟ್ಗಳು, ಶೌಚಾಲಯಗಳು ಹೆಣ್ಮಕ್ಳಿಗಾಗಿ ಅಷ್ಟು ಸರಿಯಾಗಿಲ್ಲ. ಇದ್ರೂ ಕೂಡ ಅವು ನಮ್ಮ ಕಾಲೇಜಲ್ಲಿ ತುಂಬ ಸ್ಟ್ರೆಂತ್ ತುಂಬ ಇದೆ. ಎಲ್ಲ ಡಿಗ್ರಿ ಮತ್ತು ಎಮ್.ಎಡ್, ಎಮ್.ಎ ಎಲ್ಲ ಕಾಲೇಜ್ ಎಲ್ಲ ಕ್ಲಾಸ್ಗಳಿದ್ದಾವೆ. ಆದರೆ ಟಾಯ್ಲೆಟ್ ಮಾತ್ರ ಗರ್ಲ್ಸಿಗೆ ಒಂದು 5ರಿಂದ 6 ಅಷ್ಟೇ ಇದ್ದಾವೆ. ಅವು ಇದ್ರೆ ಚೆನ್ನಾಗಿರ್ತಾವೆ, ಒಂದೊಂದ್ಸರಿ ಚೆನ್ನಾಗಿರಲ್ಲ. ನೀರು ಕೂಡ ಸರಿಯಾಗಿದ್ರು ಒಂದೊಂದ್ಸರಿ ಸರಿಯಾಗಿರಲ್ಲ. ಕ್ಲೀನ್ ಕೂಡ ಯಾವಾಗಾದ್ರೂ ಒಮ್ಮೆ ಅಷ್ಟೇ ಮಾಡ್ತಾರೆ, ಅಷ್ಟು ಏನೂ ಚೆನ್ನಾಗಿರಲ್ಲ. ಆಮೇಲೆ ಬಾಯ್ಸಿಗೆ ಅಂತೂ ಅಷ್ಟು ಚೆನ್ನಾಗಿಲ್ಲ ಏನು ಟಾಯ್ಲೆಟ್ಗಳು. ಒಂದ್ಸರಿ ನಾವು ಹೋಗಿದ್ವಿ, ಅಂದರೆ ಗರ್ಲ್ಸಿಗೆ ಕೀ ಹಾಕಿದಾಗ ಅಲ್ಲಿ ಒಂದ್ಸರಿ ಹೋಗಿದ್ವಿ ಅವರೇ ಹೋಗೋದಕ್ಕೆ. ನೆಕ್ಸ್ಟ್ ಕ್ಲಾಸಲ್ಲಿ ಫ್ಯಾನ್ಗಳೂ ಅಷ್ಟು ಸರಿಯಾಗಿಲ್ಲ. ಒಂದು ಕ್ಲಾಸಲ್ಲಿ ಇದ್ದರೆ ಇನ್ನೊಂದು ಕ್ಲಾಸಲ್ಲಿ ಇಲ್ಲ. ಈಗ ಇಷ್ಟು ದಿನ ಅಂತೂ ವಿಂಟರ್ ಸೀಸನ್ ಇತ್ತು, ಹೆಂಗಾದ್ರೂ ಇದು ಮಾಡ್ಕೊಂಡ್ವಿ. ಇವಾಗ ಸಮ್ಮರು ತುಂಬಾನೇ ಶೆಕೆ ಇರುತ್ತಾ, ಕ್ಲಾಸಲ್ಲಿ ಕೂತ್ಕೊಳ್ಳೋಕೆ ಆಗೋದಿಲ್ಲ. ಸೊ ನಮಗೆ ಎಲ್ಲಾನು ಸೌಲಭ್ಯನ ಒದಗಿಸ್ಕೊಡ್ರಿ ಅಂತ. ಇವತ್ತೇನು ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಗಂಗಾವತಿ ತಾಲೂಕು ಸಮಿತಿಯಿಂದ ಇವತ್ತೇನು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿಭಟನೆಯ ಉದ್ದೇಶ ಏನಂತಂದರೆ, ಗಂಗಾವತಿಯ ಸಾಯಿನಗರದಲ್ಲಿರ್ತಕ್ಕಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಂತೇಳಿ. ಬಹುಶಃ ಇವತ್ತಿಲ್ಲಿರ್ತಕ್ಕಂಥ ಶಾಸಕರು ಮತ್ತು ಸಚಿವರು ಹಾಗೆಯೇ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಗೊತ್ತಿರಲಿಕ್ಕಿಲ್ಲ. ಏಕೆಂತಂದರೆ ಇವತ್ತು ತಮ್ಮ ಮಕ್ಕಳುಗಳೆಲ್ಲ ಓದ್ತಕ್ಕಂಥದ್ದು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ, ಖಾಸಗಿ ಸಂಸ್ಥೆಗಳಲ್ಲಿ. ಇವತ್ತು ಬಡವರ ಮಕ್ಕಳು, ರೈತರ ಮಕ್ಕಳು, ಕೂಲಿಕಾರರ ಮಕ್ಕಳು ಓದ್ತಕ್ಕಂಥ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ನೋಡಿದ್ರೆ ನೀವು ಇವತ್ತು ಅಲ್ಲಿರ್ತಕ್ಕಂಥ ಒಂದು ಕಾಲೇಜಿನ ವ್ಯವಸ್ಥೆ ಯಾವ ರೀತಿ ಇದೆ ಅಂತಕ್ಕಂಥದ್ದು, ಒಂದು ದಣದ ಕೊಠಡಿಯೂ ಕೂಡ ಆ ಒಂದು ಕಾಲೇಜಿಗೆ ಸಮ ಇದೆ. ಏಕೆಂತಂದರೆ ಇವತ್ತು ಶೌಚಾಲಯವನ್ನು ನೋಡೋದಾದರೆ ಇವತ್ತು ಇಡೀ ಕಾಲೇಜಲ್ಲಿ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅದರಲ್ಲಿ 500ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಕೂಡ ಈ ಒಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಶೌಚಾಲಯಗಳು ಕೂಡ
ಕೇವಲ ಫ್ಲೋರ್ಗೆ 1-2 ಮಾತ್ರ ಇದೆ. ಆ ಇರ್ತಕ್ಕಂಥ ಶೌಚಾಲಯ ಕೂಡ ಇವತ್ತು ದುಸ್ಥಿತಿಯಲ್ಲಿದ್ದಾವೆ. ಅದನ್ನ ಸ್ವಚ್ಛತೆಯನ್ನು ಕೂಡ ಮಾಡ್ತಾ ಇಲ್ಲ. ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಇವತ್ತು ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಸಂಘಟನೆ ಇವತ್ತು ತಮ್ಮ ಮುಂದೆ ಮಾಡ್ತಾ ಇದೆ. ಜೊತೆಗೇನೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಏನು ಈ ಕೂಡಲೇ ಇಲ್ಲಿ ಮನೆಯನ್ನೇ ಇಸ್ಕೊಳ್ಳಿಕ್ಕೆ ಬಂದಿರತಕ್ಕಂಥ ತಹಸೀಲ್ದಾರ್ ಇರ್ಬೋದು, ಹಾಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇರ್ಬೋದು, ಹಾಗೆ ಕಾಲೇಜಿನ ಏನು ಕೊಪ್ಪಳ ಯೂನಿವರ್ಸಿಟಿ ಇದೆ ಆ ಯೂನಿವರ್ಸಿಟಿಯ ಕುಲಪತಿಗಳು ಇರ್ಬೋದು. ಇವತ್ತು ನಿಮ್ಮ ಕೆಲಸ ಏನು? ಇವತ್ತು ವಿದ್ಯಾರ್ಥಿಗಳ ಹಿತರಕ್ಷಣೆಗೆ ನೀವು ಕಾರ್ಯನಿರ್ವಹಿಸ್ತಾ ಇದ್ರೆ ಇವತ್ತು ನಿಮ್ಗೆ ಅಧಿಕಾರ ಯಾಕೆ ಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯ ಇವತ್ತು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ SFI ಸಂಘಟನೆ ಮಾಡ್ತಾ ಇದೆ. ಅದ್ರ ಜೊತೆಗೇನೆ ಈಗ ಮನವಿಯನ್ನ ಸ್ವೀಕರಿಸಲಿಕ್ಕೆ ಬಂದಿರತಕ್ಕಂಥ ತಹಶೀಲ್ದಾರರು ಕೂಡ ಈಗ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಪ್ರಶ್ನೆಗೆ ಒಂದು ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನ ನೀಡಬೇಕು. ಜೊತೆಗೇನೆ ಈ ಒಂದು ವಾರಗಳ ಕಾಲಾವಕಾಶವನ್ನ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ನಾವು ನೀಡ್ತಾ ಇದ್ದೀವಿ. ಒಂದು ವಾರದೊಳಗಡೆ ಏನಾದ್ರೂ ನೀವು ಈ ಒಂದು ಶೌಚಾಲಯಗಳನ್ನ ಮತ್ತು ಕುಡಿಯ ನೀರಿನ ವ್ಯವಸ್ಥೆನ, ಜೊತೆಗೇನೆ ಅಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಒಂದು ಗಾಳಿಯ ಸಮಸ್ಯೆ ಇದೆ, ಅಲ್ಲಿ ಇರ್ತಕ್ಕಂಥ ಫ್ಯಾನ್ಗಳ ದುರಸ್ಥಿತಿಯಲ್ಲಿದ್ದಾವೆ, ಅಲ್ಲಿರ್ತಕ್ಕಂಥ ಲೈಟ್ಗಳ ಸಮಸ್ಯೆ ಇದೆ, ಅವೆಲ್ಲವನ್ನು ಕೂಡ ನೀವು ದುರಸ್ಥಿತಿಯನ್ನ ಮಾಡದೇ ಇದ್ರೆ, ದುರ್ವ್ಯವಸ್ಥೆಯನ್ನ ಸರಿಪಡಿಸದೇ ಇದ್ರೆ ಮುಂದೆ ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಕೊಪ್ಪಳ ಜಿಲ್ಲಾ ಸಮಿತಿ ಭಾಗವಾಗಿ, ಗಂಗಾವತಿ ತಾಲೂಕು ಸಮಿತಿ ಭಾಗವಾಗಿ ಗಂಗಾವತಿ ಬಂದ್ಗೆ ಕರೆ ನೀಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆಯ ಮನವಿಯನ್ನು ಸ್ವೀಕರಿಸಲಿಕ್ಕೆ ಮುಂದಾಗಿದ್ದೇವೆ ಬಂಧುಗಳೇ. ನಾನು ಕೊಲಿನಾಗೇಶ್ವರ ಕಾಲೇಜಲ್ಲಿ BBA ಡಿಪಾರ್ಟ್ಮೆಂಟ್ನ ಸ್ಟೂಡೆಂಟು. ನಮ್ಮ ಕಾಲೇಜಿನಲ್ಲಿ ಎಲ್ಲ ರೀತಿಯ ಸೌಕರ್ಯಗಳಿದೆ, ಆದರೆ ಫ್ಯಾನ್ ಈ ಥರ ಸೌಲಭ್ಯಗಳು ಇಲ್ಲ. ಆದ್ದರಿಂದ ಇವಾಗ ಶೆಕೆಗಾಲ ಸ್ಟಾರ್ಟ್ ಆಗ್ತಿರೋದ್ರಿಂದ ಕೆಲವೊಂದು ಸ್ಟೂಡೆಂಟ್ಸ್ ಆಗಿರ್ಬೋದು, ನಾನು ಸಹ ಭಾಳ ದೂರದಿಂದ ಬರ್ತಾ ಇದ್ದೀನಿ. ಇವಾಗ ಕೆಲವೊಂದು ಟೈಮು ಭಾಳ ಶೆಕೆ ಇದ್ದಾಗ ಕ್ಲಾಸ್ನ ಕೇಳೋಕ್ಕಾಗಲ್ಲ. ಅದರಿಂದ ಮಕ್ಕಳು ಕಾಲೇಜ್ನ ಬಿಡ್ತಾರೆ. ಕಾಲೇಜ್ನ ಬಿಡೋದ್ರಿಂದ ಭಾಳ ಮಕ್ಕಳು ಕಾಲೇಜು ಶಿಕ್ಷಣದಿಂದ ವಂಚಿತರಾಗ್ತಾರೆ. ಇದರಿಂದ ಹಲವಾರು ಪ್ರಾಬ್ಲಮ್ಗಳನ್ನ ಸ್ಟೂಡೆಂಟ್ಸ್ ಆಗಲಿ, ಪೇರೆಂಟ್ಸ್ ಆಗಲಿ ಮತ್ತು ಶಿಕ್ಷಕರಾಗಲಿ ಎದುರಿಸಬೇಕಾಗುತ್ತೆ. ಧನ್ಯವಾದಗಳು. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಸಂಬಂಧಪಟ್ಟ ಅಧಿಕಾರಿ ಕೂಡಲೇ ಪ್ರತಿಭಟನೆ ಸ್ಥಳಕ್ಕೆ ಬರಲೇಬೇಕು, ಬರಲೇಬೇಕು, ಬರಲೇಬೇಕು. ಪ್ರತಿಭಟನೆ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿ ಕೂಡಲೇ ಬರಲೇಬೇಕು, ಬರಲೇಬೇಕು, ಬರಲೇಬೇಕು. ಸರ್ಕಾರಿ ಕಾಲೇಜಿಗೆ ಮೂಲಭೂತ ಸೌಲಭ್ಯ ಕೊಡಲೇಬೇಕು, ಕೊಡಲೇಬೇಕು, ಕೊಡಲೇಬೇಕು. ಸರ್ಕಾರಿ ಕಾಲೇಜಿಗೆ ಮೂಲಭೂತ ಸೌಲಭ್ಯ ಕೊಡಲೇಬೇಕು, ಕೊಡಲೇಬೇಕು, ಕೊಡಲೇಬೇಕು. ಬೇಕೇ ಬೇಕು ನ್ಯಾಯ ಬೇಕು. ವಿದ್ಯಾರ್ಥಿಗಳನ್ನ BA ಸ್ಟೂಡೆಂಟ್, ಪ್ರಥಮ ದರ್ಜೆ ಕೊಲ್ಲಿನಾಗೇಶ್ವರ ಕಾಲೇಜ್ನಾಗ ಓದ್ತಾ ಇದ್ವಿ. ಪ್ರಥಮ ದರ್ಜೆ ಕೊಲ್ಲಿನಾಗೇಶ್ವರ ಕಾಲೇಜಲ್ಲಿ ಓದ್ತಾ ಇದ್ವಿ. ಇರೋದು 5 ಶೌಚಾಲಯ, ಇರೋ ಸ್ಟ್ರೆಂತ್ ಮಾತ್ರ 5,000 ಹೆಚ್ಚೈತೆ. ಅದ್ರಾಗ 5 ಮಂದಿ ಲೇಡೀಸ್ ಅಂದರೆ ನನ್ನ ಉಳ್ಕೆದು ಎಲ್ಲ ವಿದ್ಯಾರ್ಥಿಗಳು ಹೊರಗಿರಬೇಕು. ಅದರಿಂದ ಎಲ್ಲ ಕ್ಲಾಸಸ್ ಸ್ವಲ್ಪ ಕೇಳೋದಕ್ಕೆ ತೊಂದರೆ ಆಗೋದಕ್ಕೆ, ಅದಕ್ಕೆ ಕೆಲವೊಂದು ಶೌಚಾಲಯ ಹೆಚ್ಚಾಗಿ ಕಟ್ಸಿಕೊಟ್ರೆ ಲೇಡೀಸ್ಗೆ ಮತ್ತು ಬಾಯ್ಸ್ಗೆ ಅನುಕೂಲ ಆಗ್ತದೆ. ಮತ್ತು BA ಸ್ಟೂಡೆಂಟ್ ನಮ್ಮ ಕ್ಲಾಸ್ ರೂಮ್ ಹತ್ರ ಹಿಂಗೆ ಮೇಲೆ ಕೈ ಎತ್ತಿದ್ರೆ ಕರೆಂಟೇ ಇರುತ್ತೆ ಅನ್ನೋದನ್ನು ಬೋರ್ಡ್ ಇದೆ. ಫ್ಯಾನ್ ಎಲ್ಲ ಏನಿಲ್ಲ, ಎಲ್ಲ GD ನಮ್ಮ ಕಾಲೇಜ್ಗಳಲ್ಲಿ. ಅದನ್ನು ಧೂಳು ಸ್ವಚ್ಛ ಮಾಡೋದಕ್ಕೂ ಇಲ್ಲ, ಇದ್ರ ಸಮೇತ ಯಾರು ಸ್ವಚ್ಛ ಮಾಡೋದು. ಅದಕ್ಕೆ ಅಧಿಕಾರಿಗಳನ್ನು ಇದೆಲ್ಲ ಸಮಸ್ಯೆ ಪ್ರಿನ್ಸಿಪಾಲ್ಗೂ ಮತ್ತು ನಿಮ್ಮ ಒಂದು ಕಾಲೇಜ್ ಲೆಕ್ಚರ್ಗೆ ಹೇಳ್ಬೇಕಾಯ್ತಲ್ಲ, ಹೇಳಿದ್ದೀರಾ? ಫಸ್ಟ್ ಹೇಳ್ರಿ ಅಂತ ಆಮೇಲೆ ಹೋದ್ರೆ ಬೈದು ಮೊದಲು ಹೇಳ್ತೀರಿ, ಹೇಳಿದ್ಮೇಲೆ ಬರ್ತೀವಿ ನಿಂತ್ಕೊಳ್ಳಿ ಅಂತಾರ. ಆಮೇಲೆ ಕಡೆ ನಡ್ರಿ ಅಂತ ಜಬರಿಸ್ತಾರ. ಯಾರಿಗೆ ಕೇಳಿದ್ರು ಜಬರಿಸ್ತಾರ. ಯಾಕೆ ಅದು ಜಬರಿಸೋದು? ನಿಮ್ಮ ಸಮಸ್ಯೆ ನೀವು ಹೇಳ್ಕೊಂಡ್ರೆ ಯಾಕೆ ಜಬರಿಸ್ತಾರ? ಮಾಡಿಸ್ತೀವಿ ಅಂತ ಹೇಳ್ತಾರೆ. ಮಾಡ್ರಿ, ಏನಾಗಿರೋ ಮಾಡ್ರಿ, ಇರ್ತಾರೆ ಅವ್ರೇನು ರೆಸ್ಪಾನ್ಸ್ ಮಾಡ್ತಾರೆ. ಅದೇ ಒಂದು ನಿಮಿಷ, ಈಗ ತಹಸೀಲ್ದಾರ್ ಬಂದಿದ್ದಾರೆ. ಅವರು ಆ ತಹಸೀಲ್ದಾರ್ಗೆ ಫೋನ್ ಮಾಡಿ ಆ ವಿಷಯ ಮುಗಿಸಲಿ. ಅವ್ರು ಯಾವಾಗ ಕಾಲೇಜಿಗೆ ಭೇಟಿ ನೀಡಿ ಸಂಬಂಧಪಟ್ಟವ್ರ ಜಂಟಿ ಸಭೆಯನ್ನ ಕರೀಲಿಕ್ಕೆ ನಾವು ಒತ್ತಾಯ ಮಾಡಿದ್ದೇವೆ. ಅವ್ರು ಏನು ಮಾತಾಡ್ತಾರೆ ನೋಡೋಣ. ಎಲ್ಲರೂ ಶಾಂತ ರೀತಿಯಿಂದ SFI ಇದ್ದದ್ದು ಒಂದು ಮನೆ ಕೊಟ್ಟಾರೆ. ನಮ್ಮ ಜೊತೆ ಮಾತಾಡ್ಕೊಂಡು ನಾನು ಹೇಳಿ ಮಾತಾಡ್ತೀನಿ. ಸರ್ ನಮಸ್ತೆ, ನಾನು ಶಿವಕುಮಾರ್ ಸರ್, SFI ಜಿಲ್ಲಾಧ್ಯಕ್ಷ. ಆಮೇಲೆ ಫ್ಯಾನು, ಹಲವಾರು ಮೂಲಭೂತ ಸೌಲಭ್ಯಗಳ ಸಮಸ್ಯೆ ಇದೆ ಸರ್. ಹಾಂ ಸರ್, ಹೌದಾ ಸರ್? ಹಾಂ ಸರ್, ನಂಬಿಕೆ ಇದೆ. ದಯವಿಟ್ಟು ಇದೊಂದು ಕೆಲಸ ತಾವು ಮಾಡಿಕೊಡಿ. ಹಾಂ ಸರ್, ಯಾರು ಮಾತಾಡೋದು? ತಹಸೀಲ್ದಾರ್. ತಹಸೀಲ್ದಾರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ಒತ್ತಾಯಿಸಿ ಒಂದು ಸಾಂಕೇತಿಕ ಧರಣಿಯನ್ನು SFI ಪ್ರತಿಭಟನಾ ಇದರೊಂದಿಗೆ ಬಂದು ಸಲ್ಲಿಸಿದ ಮನವಿ ಪತ್ರವನ್ನು ನಾನು ಸ್ವೀಕರಿಸುತ್ತಾ ಮಾನ್ಯ ತಹಶೀಲ್ದಾರ್ ಸಾಹೇಬರು ಬಂದ ತಕ್ಷಣ ಸಾಯಂಕಾಲವರೆಗೆ ಸಾಧ್ಯ ಆದಷ್ಟು ಕಾಲೇಜಿಗೆ ಭೇಟಿ ನೀಡಿಸಿ ಮುಂದಿನ 2-3 ದಿನದಲ್ಲಿ ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರನ್ನು ತಹಶೀಲ್ ಕಾರ್ಯಾಲಯಕ್ಕೆ ಕರೆಸುವುದರೊಂದಿಗೆ ಮತ್ತು ಜಿಲ್ಲಾ ಸಮಿತಿ ಅಧ್ಯಕ್ಷರು ತಾಲೂಕು ಸಮಿತಿ ಅಧ್ಯಕ್ಷರಿಗೆ ಇನ್ಫಾರ್ಮ್ ಮಾಡಿ ತಮ್ಮೊಟ್ಟಿಗೆ ಒಂದು ಚರ್ಚೆ ಮಾಡಿ ಆದಷ್ಟು ಬೇಗನೆ ಶಾಲೆಯಲ್ಲಿ ಇರ್ತಕ್ಕಂಥ ಸೌಲಭ್ಯಗಳನ್ನು ಸರಿಪಡಿಸಿಕೊಡಲು ನಾನು ಮತ್ತು ಮಾನ್ಯ ತಹಶೀಲ್ದಾರ್ ಸಾಹೇಬರು ಸರಿಪಡಿಸಿಕೊಡ್ತೀವಿ ಅಂತ ತಮ್ಮಲ್ಲಿ ಭರವಸೆ ನೋಡೋದು ತಮ್ಮೆಲ್ಲರಿಗೂ ಧನ್ಯವಾದಗಳು. ಕೊಟ್ಟು ಬೇಗ ಬಂದರೆ ಇವತ್ತೇ ಭೇಟಿ ಕೊಡಿ. ಓಕೆ ಇವತ್ತು ಹೇಳಿದ್ದಾರೆ. ಇಲ್ಲ ಅಂದ್ರೆ ನಾಳೆ ಒಂದು ಬಿಟ್ಟು ನಾಳೆ ಒಂದು 6 ಭೇಟಿಗೆ ಈ ಸಂಬಂಧಪಟ್ಟ ಇವ್ರಿಗೆ ಇಲಾಖೆದಲ್ಲಿ ಕರೆಸಿ ನಿಮಗೂ ಇನ್ಫಾರ್ಮೇಷನ್ ಮಾಡಿ ಎಲ್ಲರೂ ಸೇರಿ ಹೋಗಿ ಬರೋದು ನಾಳೆ ಸಾಧ್ಯ ಆದ್ರೆ ಇವತ್ತು 4ಕ್ಕೆ ಬಂದರೆ ತಹಶೀಲ್ದಾರ್ ಹೋಗ್ಬಿಡೋದು. ಸರಿ ಸರ್, ಅವ್ರ ಜೊತೆ ಮಾತಾಡ್ತೀವಿ. ಅವರು ತಹಸೀಲ್ದಾರ್ ಹೇಳಿದ್ದಿಷ್ಟೇ 4 ಗಂಟೆಗೆ ಸ್ಟಾಫ್ ಭೇಟಿ ಕೊಡ್ತೇವೆ. 4 ಗಂಟೆ ಕಾಲೇಜಲ್ಲಿ ಏನ್ ಸಮಸ್ಯೆ ಇದೆ ನೋಡ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳ ಮತ್ತು SFI ಸಂಘಟನೆ ನೇತೃತ್ವದಲ್ಲಿ ಮತ್ತು ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಜಂಟಿ ಸಭೆಯನ್ನು ಕರೆದು ಇವೆಲ್ಲ ಸಮಸ್ಯೆಗಳನ್ನ ಇತ್ಯರ್ಥ ಮಾಡ್ತೀವಿ ಅಂತೇಳಿ ದೂರವಾಣಿ ಮುಖಾಂತರ ಇವತ್ತು ಭರವಸೆಯನ್ನ ಕೊಟ್ಟಿದ್ದಾರೆ. ಹೌದಾ? ನಾವು ಆ ಭರವಸೆ ಮೇಲೆ ನಂಬಿಕೆ ಇಟ್ಟು ಈ ಹೋರಾಟವನ್ನ ಸಾಂಕೇತಿಕವಾಗಿ ಇಲ್ಲಿಗೆ ಮುಗಿಸೋಣ. ಮತ್ತೆ ಇದು ಹೋರಾಟ ಅಂತ್ಯ ಅಲ್ಲ, ಸಾಂಕೇತಿಕವಾಗಿ ಮುಗಿಸಿ ಇನ್ನೇನಾದ್ರೂ ಅವರ ಭರವಸೆ ಹುಸಿ ಆದ್ರೆ ಮುಂದಿನ ದಿನಮಾನದಲ್ಲಿ ಕಾಲೇಜ್ ಮುಚ್ಚಿ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೂ ಕೂಡ ನಾವು ಮುಂದಾಗೋಣ ಅಂತ ಹೇಳ್ತಾ, ಹೋರಾಟಕ್ಕೆ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ನಮ್ಮ ಸುದ್ದಿಯನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೂ ಮತ್ತು ಬಂದಿರತಕ್ಕಂಥ ತಹಸೀಲ್ದಾರ್ ಸಾಹೇಬರಿಗೂ ಮತ್ತು ಇಲ್ಲಿನ ಬಂದೋಬಸ್ತ್ ಕೊಡಲಿಕ್ಕೆ ಬಂದಿರತಕ್ಕಂಥ ಪೊಲೀಸ್ ಇಲಾಖೆಯವರು ಮತ್ತು ಎಲ್ಲರಿಗೂ ಕೂಡ SFI ಜಿಲ್ಲಾ ಸಮಿತಿಯಿಂದ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ತಹಸೀಲ್ದಾರ್ ಅವರು 4 ಗಂಟೆಗೆ ಕಾಲೇಜಿಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನೆಲ್ಲವನ್ನು ಪಟ್ಟಿ ಮಾಡಿ ಸಂಬಂಧಪಟ್ಟವ್ರ ಜೊತೆ ಚರ್ಚಿಸಿ ಸಮಸ್ಯೆ ಇತ್ಯರ್ಥ ಮಾಡ್ತೀವಿ ಮತ್ತು ಜಂಟಿ ಸಭೆಯನ್ನು ಕೂಡ ಕರಿತೀವಿ ಅಂತೇಳಿ ತಿಳಿಸಿದ್ದಾರೆ. ಇಲ್ಲ, ಡೈರೆಕ್ಟ್ ಆಗಿ ಹೇಳಿದ್ರು, ಅದು ಫೋನ್ ಕರೆ ದೂರವಾಣಿ ಮುಖಾಂತರ ಹೇಳಿದ್ದಾರೆ. ಮಾನ್ಯ ಇವರು ಗ್ರೇಟ್ 2 ತಹಸೀಲ್ದಾರ್ ಅವರು ಮನವಿ ತೆಗೆದುಕೊಂಡು ಅವರು ಕೂಡ ಫೋನ್ ಕರೆ ಮಾಡಿ ತಹಸೀಲ್ದಾರ್ಗೆ ನಮ್ಮ ಜೊತೆ ಮಾತಾಡಿಸಿದ್ದಾರೆ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.